ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ಎಸ್ಐಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇದು ಸಿಕ್ಕಿದೆಯಂತೆ, ಅದು ಸಿಕ್ಕಿಲ್ವಂತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇವತ್ತು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸುತ್ತಾರಾ? ಡೀಟೇಲ್ಸ್ ಇಲ್ಲಿದೆ. ನೂರಾರು ತಲೆಬುರುಡೆ ತೋರಿಸ್ತೀನಿ ಅಂತ ಮುಸುಕುದಾರಿ ಬುರುಡೆ ಬಿಟ್ಟಿದ್ದು ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಗೆದಿದ್ದು ಬರೋಬ್ಬರಿ 17 ಸಮಾಧಿಯನ್ನ ಅಗೆದಿದ್ದು ಆದ್ರೆ ಎಲ್ಲೂ ಕೂಡ ಅಸ್ಥಿಪಂಜರ ಸಿಗಲೇ ಇಲ್ಲ. ಸದನಕ್ಕೆ ಮಧ್ಯಂತರ ವರದಿ ಸಲ್ಲಿಸುತ್ತಾ ಸರ್ಕಾರ, ತಲೆಬುರುಡೆ ಶೋಧ ಕಾರ್ಯ ಅಂತ್ಯವಾಗುತ್ತಾ? ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಅಗೆದ್ರೂ ಅಸ್ಥಿಪಂಜರ ಸಿಗದಿದ್ದಕ್ಕೆ ಇಡೀ ರಾಜ್ಯಕ್ಕೆ ಮುಸುಕುದಾರಿ ಮೇಲೆಯೇ ಅನುಮಾನ ಮೂಡಿದೆ. ಇದು ಧರ್ಮಸ್ಥಳ ವಿರೋಧದ ಸಂಚು ಅಂತ ಮಂಜುನಾಥನ ಭಕ್ತರು ಸಿಡಿದೆದ್ದಿದ್ದಾರೆ. ಸದನಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಲಿದ್ದಾರೆ. ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ. ಬಹುತೇಕ ಇವತ್ತೇ ಗೃಹ ಸಚಿವರು ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ಯೋ ಇಲ್ವಾ ಅನ್ನೋದು ಇವತ್ತೇ ಬಯಲಾಗಲಿದೆ. ಒಂದು ವೇಳೆ ಷಡ್ಯಂತ್ರ ನಡೆದಿರೋದು ಸಾಬೀತಾದ್ರೆ ತಲೆಬುರುಡೆ ಶೋಧಕ್ಕೆ ಬ್ರೇಕ್ ಬೀಳಲಿದೆ. ರಾಜ್ಯ ಸರ್ಕಾರದ ಮುಂದಿರೋ ಆಯ್ಕೆಗಳೇನು? ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಿದ ಬಳಿಕ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಒಂದು ವೇಳೆ ಇದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಂತ ಗೊತ್ತಾದ್ರೆ ಸರ್ಕಾರ ಎಸ್ಐಟಿ ತನಿಖೆಯನ್ನ ಈ ಕೂಡಲೇ ನಿಲ್ಲಿಸಬಹುದು. ಸ್ಥಳೀಯ ಪೊಲೀಸರಿಗೆ ತನಿಖೆ ಹೊಣೆ ನೀಡಬಹುದು. ಅಥವಾ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ದರೆ ಎಸ್ಐಟಿ ತನಿಖೆಯನ್ನ ಇನ್ನೂ 1 ತಿಂಗಳು ಮುಂದುವರಿಸಬಹುದು. ದಾಖಲೆ ಸಿಕ್ಕರೆ ತನಿಖೆಯನ್ನು ತೀವ್ರಗೊಳಿಸುವಂತೆ ಸೂಚಿಸಬಹುದು. ಇಲ್ಲವಾದ್ರೆ ತನಿಖೆಯನ್ನು ಅಂತ್ಯಗೊಳಿಸಿ ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿ ಸಲ್ಲಿಸಬಹುದು. ಕೋರ್ಟ್ ಸೂಚನೆ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ಸದ್ಯ ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ತಲೆಬುರುಡೆ ಶೋಧದ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ಎಸ್ಐಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇದು ಸಿಕ್ಕಿದೆಯಂತೆ, ಅದು ಸಿಕ್ಕಿಲ್ವಂತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇವತ್ತು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸುತ್ತಾರಾ? ಡೀಟೇಲ್ಸ್ ಇಲ್ಲಿದೆ. ನೂರಾರು ತಲೆಬುರುಡೆ ತೋರಿಸ್ತೀನಿ ಅಂತ ಮುಸುಕುದಾರಿ ಬುರುಡೆ ಬಿಟ್ಟಿದ್ದು ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಗೆದಿದ್ದು ಬರೋಬ್ಬರಿ 17 ಸಮಾಧಿಯನ್ನ ಅಗೆದಿದ್ದು ಆದ್ರೆ ಎಲ್ಲೂ ಕೂಡ ಅಸ್ಥಿಪಂಜರ ಸಿಗಲೇ ಇಲ್ಲ. ಸದನಕ್ಕೆ ಮಧ್ಯಂತರ ವರದಿ ಸಲ್ಲಿಸುತ್ತಾ ಸರ್ಕಾರ, ತಲೆಬುರುಡೆ ಶೋಧ ಕಾರ್ಯ ಅಂತ್ಯವಾಗುತ್ತಾ? ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಅಗೆದ್ರೂ ಅಸ್ಥಿಪಂಜರ ಸಿಗದಿದ್ದಕ್ಕೆ ಇಡೀ ರಾಜ್ಯಕ್ಕೆ ಮುಸುಕುದಾರಿ ಮೇಲೆಯೇ ಅನುಮಾನ ಮೂಡಿದೆ. ಇದು ಧರ್ಮಸ್ಥಳ ವಿರೋಧದ ಸಂಚು ಅಂತ ಮಂಜುನಾಥನ ಭಕ್ತರು ಸಿಡಿದೆದ್ದಿದ್ದಾರೆ. ಸದನಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಲಿದ್ದಾರೆ. ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ. ಬಹುತೇಕ ಇವತ್ತೇ ಗೃಹ ಸಚಿವರು ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ಯೋ ಇಲ್ವಾ ಅನ್ನೋದು ಇವತ್ತೇ ಬಯಲಾಗಲಿದೆ. ಒಂದು ವೇಳೆ ಷಡ್ಯಂತ್ರ ನಡೆದಿರೋದು ಸಾಬೀತಾದ್ರೆ ತಲೆಬುರುಡೆ ಶೋಧಕ್ಕೆ ಬ್ರೇಕ್ ಬೀಳಲಿದೆ. ರಾಜ್ಯ ಸರ್ಕಾರದ ಮುಂದಿರೋ ಆಯ್ಕೆಗಳೇನು? ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಿದ ಬಳಿಕ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ.
ಒಂದು ವೇಳೆ ಇದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಂತ ಗೊತ್ತಾದ್ರೆ ಸರ್ಕಾರ ಎಸ್ಐಟಿ ತನಿಖೆಯನ್ನ ಈ ಕೂಡಲೇ ನಿಲ್ಲಿಸಬಹುದು. ಸ್ಥಳೀಯ ಪೊಲೀಸರಿಗೆ ತನಿಖೆ ಹೊಣೆ ನೀಡಬಹುದು. ಅಥವಾ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ದರೆ ಎಸ್ಐಟಿ ತನಿಖೆಯನ್ನ ಇನ್ನೂ 1 ತಿಂಗಳು ಮುಂದುವರಿಸಬಹುದು. ದಾಖಲೆ ಸಿಕ್ಕರೆ ತನಿಖೆಯನ್ನು ತೀವ್ರಗೊಳಿಸುವಂತೆ ಸೂಚಿಸಬಹುದು. ಇಲ್ಲವಾದ್ರೆ ತನಿಖೆಯನ್ನು ಅಂತ್ಯಗೊಳಿಸಿ ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿ ಸಲ್ಲಿಸಬಹುದು. ಕೋರ್ಟ್ ಸೂಚನೆ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ಸದ್ಯ ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ತಲೆಬುರುಡೆ ಶೋಧದ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ಎಸ್ಐಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇದು ಸಿಕ್ಕಿದೆಯಂತೆ, ಅದು ಸಿಕ್ಕಿಲ್ವಂತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇವತ್ತು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸ್ತಾರಾ? ಡೀಟೇಲ್ಸ್ ಇಲ್ಲಿದೆ. ನೂರಾರು ತಲೆಬುರುಡೆ ತೋರಿಸ್ತೀನಿ ಅಂತ ಮುಸುಕುದಾರಿ ಬುರುಡೆ ಬಿಟ್ಟಿದ್ದು. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಗೆದಿದ್ದು. ಬರೋಬ್ಬರಿ 17 ಸಮಾಧಿಯನ್ನ ಅಗೆದಿದ್ದು. ಆದ್ರೆ ಎಲ್ಲೂ ಕೂಡ ಅಸ್ಥಿಪಂಜರ ಸಿಗಲೇ ಇಲ್ಲ. ಸದನಕ್ಕೆ ಮಧ್ಯಂತರ ವರದಿ ಸಲ್ಲಿಸುತ್ತಾ ಸರ್ಕಾರ. ತಲೆಬುರುಡೆ ಶೋಧ ಕಾರ್ಯ ಅಂತ್ಯವಾಗುತ್ತಾ? ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಅಗೆದ್ರೂ ಅಸ್ಥಿಪಂಜರ ಸಿಗದಿದ್ದಕ್ಕೆ ಇಡೀ ರಾಜ್ಯಕ್ಕೆ ಮುಸುಕುದಾರಿ ಮೇಲೆಯೇ ಅನುಮಾನ ಮೂಡಿದೆ. ಇದು ಧರ್ಮಸ್ಥಳ ವಿರೋಧದ ಸಂಚು ಅಂತ ಮಂಜುನಾಥನ ಭಕ್ತರು ಸಿಡಿದೆದ್ದಿದ್ದಾರೆ. ಸದನಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಲಿದ್ದಾರೆ. ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ. ಬಹುತೇಕ ಇವತ್ತೇ ಗೃಹ ಸಚಿವರು ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ಯೋ ಇಲ್ವಾ ಅನ್ನೋದು ಇವತ್ತೇ ಬಯಲಾಗಲಿದೆ. ಒಂದು ವೇಳೆ ಷಡ್ಯಂತ್ರ ನಡೆದಿರೋದು ಸಾಬೀತಾದ್ರೆ ತಲೆಬುರುಡೆ ಶೋಧಕ್ಕೆ ಬ್ರೇಕ್ ಬೀಳಲಿದೆ. ರಾಜ್ಯ ಸರ್ಕಾರದ ಮುಂದಿರೋ ಆಯ್ಕೆಗಳೇನು? ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಿದ ಬಳಿಕ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಒಂದು ವೇಳೆ ಇದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಂತ ಗೊತ್ತಾದ್ರೆ ಸರ್ಕಾರ ಎಸ್ಐಟಿ ತನಿಖೆಯನ್ನ ಈ ಕೂಡಲೇ ನಿಲ್ಲಿಸಬಹುದು. ಸ್ಥಳೀಯ ಪೊಲೀಸರಿಗೆ ತನಿಖೆ ಹೊಣೆ ನೀಡಬಹುದು. ಅಥವಾ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ದರೆ ಎಸ್ಐಟಿ ತನಿಖೆಯನ್ನ ಇನ್ನೂ 1 ತಿಂಗಳು ಮುಂದುವರಿಸಬಹುದು. ದಾಖಲೆ ಸಿಕ್ಕರೆ ತನಿಖೆಯನ್ನು ತೀವ್ರಗೊಳಿಸುವಂತೆ ಸೂಚಿಸಬಹುದು. ಇಲ್ಲವಾದ್ರೆ ತನಿಖೆಯನ್ನು ಅಂತ್ಯಗೊಳಿಸಿ ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿ ಸಲ್ಲಿಸಬಹುದು. ಕೋರ್ಟ್ ಸೂಚನೆ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ಸದ್ಯ ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ತಲೆಬುರುಡೆ ಶೋಧದ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ಎಸ್ಐಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇದು ಸಿಕ್ಕಿದೆಯಂತೆ, ಅದು ಸಿಕ್ಕಿಲ್ವಂತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇವತ್ತು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸ್ತಾರಾ? ಡೀಟೇಲ್ಸ್ ಇಲ್ಲಿದೆ. ನೂರಾರು ತಲೆಬುರುಡೆ ತೋರಿಸ್ತೀನಿ ಅಂತ ಮುಸುಕುದಾರಿ ಬುರುಡೆ ಬಿಟ್ಟಿದ್ದು. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಗೆದಿದ್ದು. ಬರೋಬ್ಬರಿ 17 ಸಮಾಧಿಯನ್ನ ಅಗೆದಿದ್ದು. ಆದ್ರೆ ಎಲ್ಲೂ ಕೂಡ ಅಸ್ಥಿಪಂಜರ ಸಿಗಲೇ ಇಲ್ಲ. ಸದನಕ್ಕೆ ಮಧ್ಯಂತರ